ನಮಗೆ ಸ್ಕೂಲ್ ಕಡೆ ಗಮನ ಕಡಿಮೆ ಆಯಿತು. 93ರಿಂದ ನಾನು ವರ್ಕ್ಶಾಪ್ ಹಾಕಿ ಸ್ವಂತ ಹಾವು ಹಿಡಿದು ಅದನ್ನು ಕಾಡಿಗೆ ಬಿಡೋದು, ಮಂಗಗಳು ಉಪ್ಟಾಳ ಕೊಡೋದನ್ನ ಎಲ್ಲ ತಗೊಂಡು ಅದನ್ನು ಹಿಡಿದು ಕಾಡಿಗೆ ಬಿಡೋದು. ಯಾರು ಗುರುಗಳಿಗಿಲ್ಲ ಅಂದರೂ ನಾನು ಅದನ್ನು ಸ್ವಂತ ಅಭ್ಯಾಸ ಮಾಡಿ ನಾನು ಹಾರ್ಮೋನಿಯಮ್ಮು, ತಬಲಾ ಹೆಚ್ಚು ಕಡಿಮೆ 8 ಇನ್ಸ್ಟ್ರೂಮೆಂಟು ನಾನು ನುಡಿಸ್ತೇನೆ. ನಾನು ಹಾಡಿನ ಬೇಸ್ ಮೇಲೆ ನಾನು ಆ ರಾಗಗಳನ್ನು ತೆಗಿತೀನಿ. ಆಮೇಲೆ ಅಲ್ಲಿಂದ ನನಗೆ ಇವತ್ತಿನವರೆಗೂ ಕುದುರೆ ಹವ್ಯಾಸ ಇದೆ. ಈಗೂ ನನ್ನ ಹತ್ರ ಕುದುರೆ ಇದೆ. ಅದಕ್ಕೆ ಅವರಿಗೆ ನಾಳೆ ವಿಶೇಷವಾಗಿ ಸನ್ಮಾನ ಮಾಡಲಿಕ್ಕಿದೆ, ನಾವೆಲ್ಲ ನೋಡಲಿಕ್ಕಿದ್ದೇವೆ. ನಮಸ್ತೆ, ನಾನು ಕುದುಕುಳಿ ಸುಬ್ರಹ್ಮಣ್ಯ ಭಟ್, ಕರಾಡ ವಿಶ್ವದಿಂದ. ಸಂಪರ್ಕ, ಸಹಕಾರ, ಸಮೃದ್ಧಿ ಇದು ನಮ್ಮ ಧ್ಯೇಯ. ಇವತ್ತು ನಮ್ಮ ವಿಶೇಷ ಅತಿಥಿಯಾಗಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನವಟ್ಟಿ ಎಂಬ ಗ್ರಾಮದಲ್ಲಿ ಶರದ್ ಹರ್ಡಿಕರ್ ಎಂಬವರಿದ್ದಾರೆ. ಅವರಲ್ಲಿ ವಿಶೇಷವಾದಂತಹ ಕೆಲವು ಗುಣಗಳಿವೆ. 7ನೇ ಕ್ಲಾಸ್ ಓದಿದ್ದಾರೆ, ಒಳ್ಳೆಯ ಮೇಧಾವಿ. ಆಮೇಲೆ ಅವರದ್ದೇ ಒಂದು ವರ್ಕ್ಶಾಪ್ ಇಟ್ಟುಕೊಂಡಿದ್ದಾರೆ. ಇದರಲ್ಲಿ ಕಬ್ಬಿಣದ ಕೆಲಸಗಳು ನಡೀತಾ ಇದೆ. ತುಂಬ ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಮುಖ್ಯವಾಗಿ ಏನು ಅಂತ ಹೇಳಿದರೆ, ಅವರು 7-8 ಇನ್ಸ್ಟ್ರೂಮೆಂಟ್ಗಳನ್ನು ಮ್ಯೂಸಿಕ್ ಅವರೇ ನುಡಿಸ್ತಾರೆ. ಅವರು ಒಂದು 600ಕ್ಕೂ ಮಿಕ್ಕಿ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಗುರುಗಳಿಲ್ಲ, ದೇವ ಅದೇ ಅವರ ಗುರು, ವಿಶ್ವವೇ ಅವರ ಗುರು. ಅಷ್ಟು ಮಾತ್ರ ಅಲ್ಲ, ಅವರು ಪ್ರಾಣಿಗಳ ಪ್ರೇಮಿ. ಅವರ ಮನೆಯಲ್ಲಿ ಎಲ್ಲ ಥರದ ಪ್ರಾಣಿಗಳು ಕೂಡ ಅವರ ಕುಟುಂಬದ ಹಾಗೆ ಜೊತೆಯಲ್ಲೇ ಜೀವನ ಮಾಡ್ತಾಯಿವೆ. ಅದರಲ್ಲಿ ವಿಶೇಷವಾಗಿ ಊರಿನಲ್ಲಿ ಎಲ್ಲಾದರೂ ಹಾವುಗಳು ಬಂದರೆ, ಅದು ಸಹ ವಿಷ ಹಾವುಗಳು, ಅವರು ಅದನ್ನು ಜೋಪಾನವಾಗಿ ಹಿಡಿದು ಕಾಡಿಗೆ ತೆಕ್ಕೊಂಡೋಗಿ ಬಿಡ್ತಾರೆ. ಅವರ ಬಗ್ಗೆ ಇನ್ನು ಡೀಪಾಗಿ ಏನು ತಿಳಿಯೋಣ ಅಂತ ಹೇಳಿ ನಾವಿವತ್ತು ಬಂದಿದ್ದೇವೆ. ಅವರು ಕರಾಡ ಬ್ರಾಹ್ಮಣರು, ನಮ್ಮ ಕರಾಡ ಬ್ರಾಹ್ಮಣರು. ನಾಳೆ ಇಲ್ಲೇ ಇದೇ ಜಾಗದಲ್ಲಿ ಈ ಶಿರಸಿಯ ಸುತ್ತಮುತ್ತ ಇರುವಂತಹ ಒಂದು 100 ಕುಟುಂಬಗಳು ಒಟ್ಟಿಗೆ ಬಂದು ಒಂದು ಸ್ನೇಹ ಸಮ್ಮಿಲನ ಆಗ್ತಾ ಉಂಟು. ಅದಕ್ಕೆ ಅವರಿಗೆ ನಾಳೆ ವಿಶೇಷವಾಗಿ ಸನ್ಮಾನ ಮಾಡಲಿಕ್ಕಿದೆ, ನಾವೆಲ್ಲ ನೋಡಲಿಕ್ಕಿದ್ದೇವೆ. ನಮಸ್ಕಾರ ಶರದ್ ಹರ್ಡಿಕರ್ ಅವರೇ. ನೀವು ತುಂಬ ಎಕ್ಸೈಟಿಂಗ್ ಜನ. ನಾನು ಕೂಡ ಎಕ್ಸೈಟಿಂಗ್ ಅಷ್ಟೇ, ಯಾಕಂದರೆ ನಾನು ಕರಾಡ ವಿಶ್ವದಿಂದ ಬಂದಿದ್ದೇನೆ. ಕರಾಡ ವಿಶ್ವ ಸಂಪರ್ಕ, ಸಹಕಾರ ಮತ್ತು ಸಮೃದ್ಧಿ ಧ್ಯೇಯಗಳೊಂದಿಗೆ ಇವತ್ತು ನಾವು ಈ ಊರಿಗೆ ಬಂದಿದ್ದೇವೆ. ಈ ಊರಿನ ಒಂದು ವಿಶೇಷ ವ್ಯಕ್ತಿಯನ್ನು ನಮ್ಮ ಕರಾಡ ಸಮಾಜಕ್ಕೆ ಪರಿಚಯ ಮಾಡಿಸಿಕೊಡುವುದೇ ನಮ್ಮ ಉದ್ದೇಶ. ಇದು ಏನು ಎಂಬುದನ್ನು ಈ ವ್ಯಕ್ತಿಯ ಜೊತೆ ಮಾತನಾಡುವಾಗ ಕೇಳೋಣ. ಇವರ ಹೆಸರು ನಮ್ಮ ಹತ್ತಿರದ ಆತ್ಮೀಯರಾದಂತಹ ಶರದ್ ಹರ್ಡಿಕರ್. ನಮಸ್ಕಾರ. ಇನ್ನೊಮ್ಮೆ ನಾವು ತುಂಬ ನಿಮ್ಮ ಬಗ್ಗೆ ಕೇಳಿದ್ದೇವೆ. ನೀವು ನೆಲದಲ್ಲಿ ಇದ್ದೀರಿ, ಜನಗಳ ಜೊತೆ ಇದ್ದೀರಿ, ನಾದಗಳಲ್ಲಿ ಇದ್ದೀರಿ ಅಂತ ಹೇಳಿ. ಇದನ್ನು ನಿಮ್ಮ ಬಾಯಿಯಿಂದಲೇ ಕೇಳುವಂಥ ಒಂದು ಆಸೆ. ಅದು ಮೊದಲಾಗಿ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ. ನೀವು ಎಲ್ಲಿ ಹುಟ್ಟಿದ್ದು, ಆಮೇಲೆ ನಿಮ್ಮ ವಿದ್ಯಾಭ್ಯಾಸ, ಅದರ ನಂತರ ಏನು ಮಾಡ್ತಾ ಇದ್ದೀರಿ ಅಂತ. ನಾನು ಹುಟ್ಟಿದ್ದು ಆನವಟ್ಟಿಯಲ್ಲೇ. ನಾನು 7ನೇ ತರಗತಿ ತನಕ ಸ್ಕೂಲನ್ನು ಕಲ್ತಿದ್ದೇನೆ. ಆಮೇಲೆ ನಾನು 91ರಲ್ಲಿ ನಾನು ಸ್ಕೂಲ್ ಬಿಟ್ಟಿದ್ದು. 93ರಿಂದ ನಾನು ವರ್ಕ್ಶಾಪ್ ಹಾಕಿ ಸ್ವಂತ ಯಾರ ಹತ್ರ ನಾನು ಅದನ್ನು ಕಲಿದೇನೆ ವರ್ಕ್ಶಾಪ್ ಹಾಕಿ ನಾನು ಮನೆಯಲ್ಲೇ ಹಾಕಿದ್ದೆ ಫಸ್ಟು. ಆಮೇಲೆ ಅದನ್ನು ಒಂದು ಶಾಪ್ ಅಂತ ಮಾಡಿ 93ರಲ್ಲಿ ಸ್ಥಾಪನೆ ಮಾಡಿದ್ವಿ. ಆಮೇಲೆ ಅದನ್ನು ಇಲ್ಲಿ ತನಕ ನಡೆಸ್ತಾ ಇದ್ದೇನೆ. ಅದ್ರ ಮಧ್ಯೆ ನನಗೇನು ಅಂದರೆ, ನನಗೆ ಚಿಕ್ಕವರಿಂದ ಇದ್ದಾಗಿನ ನಾನು ಹಾವುಗಳು, ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಹಾವುಗಳು ಅಂತಲ್ಲ, ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಎಲ್ಲದನ್ನು ನಾವು ಅದನ್ನು ಪ್ರಾಣಿಗಳಿಗೆ ನಾವು ಸ್ವಲ್ಪ ಅದಕ್ಕೆ ಏನೂ ಧಕ್ಕೆ ಮಾಡಬಾರ್ದು, ಅವನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಮನಸ್ಸಿನಲ್ಲಿತ್ತು. ಆದರೆ ನಮ್ಮ ಕಾರ್ಯಗತಕ್ಕೆ ತರೋಕ್ಕಾಗಿರಲಿಲ್ಲ. ಬರ್ತಾ 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 ನಾವೇನು ಮಾಡಿದ್ವಿ, ಹಾವು ಹಿಡಿದು ಅದನ್ನು ಕಾಡಿಗೆ ಬಿಡೋದು, ಮಂಗಗಳನ್ನು ಉಪ್ಟಾಳ ಕೊಡೋದನ್ನ ಎಲ್ಲ ತಗೊಂಡು ಅದನ್ನು ಹಿಡಿದು ಕಾಡಿಗೆ ಬಿಡೋದು. ಆಮೇಲೆ ಮನೆಯಲ್ಲೇ ಪ್ರಾಣಿ ಪಕ್ಷಿಗಳಿದ್ವು. ಎಲ್ಲ ಥರದ ಪ್ರಾಣಿ ಪಕ್ಷಿಗಳು ಹೆಚ್ಚು ಕಡಿಮೆ ಮನೆಯಲ್ಲಿ ಮಿನಿ ಝೂ ಆಗಿತ್ತು. ಅದನ್ನು ಸುಮಾರು ಒಂದು 10-15 ವರ್ಷಗಳ ಕಾಲ ಸಾಕಿದ್ವಿ. ಆಮೇಲೆ ಮನೆಯಲ್ಲಿ ಸ್ವಲ್ಪ ಜಾಗದ ಕೊರತೆ ಇರೋದರಿಂದ ಸ್ವಲ್ಪ ಅದನ್ನು
ನಮ್ಮ ವರ್ಕ್ಶಾಪಿಗೆ ನಾವು ಅತ್ಲ ಕಾಲಿಟ್ಟ ಮೇಲೆ ಮತ್ತು ನಾವು ಬ್ಯುಸಿ ಶೆಡ್ಯೂಲ್ ಆಗಿರೋದಕ್ಕೆ ನಾವು ಅದನ್ನು ಸ್ವಲ್ಪ ನಿಲ್ಲಿಸಿ ನಮ್ಮ ಬಿಸ್ನೆಸ್ ಕಡೆಗೆ ನಾವು ಇದನ್ನು ಮಾಡಿದ್ವಿ. ಅದ್ರ ನೆಕ್ಸ್ಟು ನಾನು ಹುಟ್ಟದಾಗಿಂದಾನು ನನಗೆ ಸಂಗೀತದ ಬಗ್ಗೆ ಭಾಳ ಆಸಕ್ತಿ. ಅಲ್ಲಿಂದ ನನಗೆ ಯಾರು ಗುರುಗಳು ಇಲ್ಲ ಅಂದರೂ ನಾನು ಅದನ್ನು ಸ್ವಂತ ಅಭ್ಯಾಸ ಮಾಡಿ ನಾನು ಹಾರ್ಮೋನಿಯಮ್ಮು, ತಬಲಾ ಹೆಚ್ಚು ಕಡಿಮೆ 8 ಇನ್ಸ್ಟ್ರೂಮೆಂಟು ನಾನು ನುಡಿಸ್ತೇನೆ. ನಿಮ್ಮ ಎದುರಿಗೆ ನಾನು ಅದನ್ನು ಎಲ್ಲ ಫೋಟೋಸ್ಗಳನ್ನು ಕೊಡ್ತೇನೆ. ಆಮೇಲೆ ಅದೇನು ಅಂದರೆ ನಾನೀಗ ಸ್ಯಾಕ್ಸೋಫೋನು, ಫ್ಲೂಟು, ಅದೇ 8 ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಇದ್ದೀನಿ. ಫಂಕ್ಷನ್ನಿಗೆಲ್ಲ ಹೋಗ್ತಾ ಇದ್ದೇನೆ. ಇಲ್ಲಿ ತನಕ ಹೆಚ್ಚು ಕಡಿಮೆ 600 ಫಂಕ್ಷನ್ಗಳನ್ನು ಕೊಟ್ಟಿರ್ತೇನೆ. ಆಮೇಲೆ ನಂದು ಹಾಬಿ ಏನಪ್ಪ ಅಂದರೆ ಕುದುರೆ ರೈಡಿಂಗ್ ಮಾಡೋದು, ಆಮೇಲೆ ಸಂಗೀತ ಅಭ್ಯಾಸ ಮಾಡೋದು, ಸಂಗೀತ ಫಂಕ್ಷನಿಗೆ ಹೋಗೋದು. ಇದು ನನ್ನ ವೃತ್ತಿ ಜೀವನ. ನೀವು 7ನೇ ವರ್ಷ ಇದು ಇಯತ್ತೆ ತನಕ ಅಂದರೆ ಕ್ಲಾಸಿನ ತನಕ ಈ ಆಂಗ್ಲ ಅಂದರೆ ಇಂಗ್ಲೀಷ್ ರೀತಿಯ ವಿದ್ಯಾಭ್ಯಾಸವನ್ನು ಮಾಡಿದ್ದೀರಿ. ನಿಮಗೆ ಅದು ಜೀವನ ಅಲ್ಲ ಅಂತ ಕಂಡಿತು. ಅದು ಹೇಗೆ ಕಂಡಿತು ನಿಮಗೆ ಅದು ಅಲ್ಲ ಅಂತ? ಎಲ್ಲರೂ ಇಂಗ್ಲೀಷಲ್ಲೇ ಮೇಲೆ 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 ಓದ್ತಾ 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 ಹೋಗಿ ಯಾವುದೋ ಒಂದು ಬ್ಯಾಂಕಿನಲ್ಲೋ ಸ್ಕೂಲಲ್ಲಿಯೋ ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲೋ ಕೆಲಸ ಮಾಡ್ತಾರೆ. ಆದರೆ ನೀವು ನಿಮ್ಮ ಕಾಲಿನ ಮೇಲೆ ನಿಂತು ತುಂಬ ಜನರಿಗೆ ಉದ್ಯೋಗ ಕೊಟ್ಟಿದ್ದೀರಿ. ಆದರೆ 7ನೇ ಕ್ಲಾಸಿನಲ್ಲಿ ನಿಮಗೆ ಅದು ಹೇಗೆ ನಿಮ್ಮ ಮನಸ್ಸಿನಲ್ಲಿ ಬಂತದು? ನನಗೆ ಮುಂಚಿಂದಾನು ಪ್ರಾಣಿ ಪಕ್ಷಿಗಳ ಬಗ್ಗೆ ಸ್ವಲ್ಪ ಇದಿರೋದಕ್ಕೆ ನಮಗೆ ಸ್ಕೂಲ್ ಕಡೆ ಗಮನ ಕಡಿಮೆ ಆಯಿತು. ಅಲ್ಲಿಂದ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಅದನ್ನು ಕಡಿಮೆ ಮಾಡ್ತಾ ಬಂದೆ. ನಮ್ಮ ಮನೆಯಲ್ಲಿ 4-5 ಜನ ಡಾಕ್ಟ್ರುಗಳಿದ್ದಾರೆ, ಬೇರೆ ಬೇರೆ ಉದ್ಯೋಗದಲ್ಲಿ ಎಲ್ಲರೂ ಇದ್ದಾರೆ. ಆಮೇಲೆ ಬಟ್ಟೆ ಅಂಗಡಿ ಉದ್ಯೋಗಗಳು ಬೇರೆ ಬೇರೆ ಥರ ಮಾಡ್ತಾಯಿದ್ದಾರೆ. ಆದರೆ ನನಗೆ ಅದು ಯಾವುದ್ರ ಬಗ್ಗೆನೂ ಆಸಕ್ತಿ ಇರಲಿಲ್ಲ. ಗದ್ದೆ ಇದೆ, ತೋಟ ಇದೆ, ಎಲ್ಲ ಇದೆ. ಆದರೆ ನನಗೆ ಯಾವುದ್ರ ಬಗ್ಗೆನೂ ನನಗೆ ಆಸಕ್ತಿ ಇಲ್ಲ. ನನಗೆ ನನ್ನದೇ ಆದಂಥದ್ದು ಒಂದು ಮಾಡಬೇಕು ಅಂತೇನಿಲ್ಲ, ಆದರೆ ನನಗೆ ಆ ಕಡೆ ಒಲವು ಜಾಸ್ತಿ ಆಯಿತು. ಬರ್ತಾ 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 ನನಗೆ ಅದ್ರ ಕಡೆ ಜಾಸ್ತಿ ನಾನು ಒಲವು ಕೊಟ್ಟೆ. ಹಾಗಾಗಿ ಆ ಜರ್ನಿಯಲ್ಲಿ ನಾನು ಹೊರಟೇನೆ. ಸರಿ, ಇನ್ನು ನಾನು ಮುಂದಿನ ಪ್ರಶ್ನೆ ಕೇಳೋದಿದ್ದರೆ ನಿಮಗೆ ಇದು ಕೂಡ ಇಂಟ್ರೆಸ್ಟಿಂಗ್. ನೀವು 7-8 ಇನ್ಸ್ಟ್ರೂಮೆಂಟ್ಗಳನ್ನು ನುಡಿಸಬಲ್ಲೆ, ಅಧ್ಯಾಪಕರು ಇಲ್ಲದೆ ಕಲ್ತಿದ್ದೇವೆ ಅಂದರೆ ಗುರುಮುಖ್ಯನಲ್ಲ. ಅದು ಹೇಗೆ ಸಾಧ್ಯವಾಯಿತು ನಿಮಗೆ? ಅದು ಎಲ್ಲಿಂದ ಬಂತದು? ಅದು ಹುಟ್ಟದಾಗಿಂದ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಅದರ ಬಗ್ಗೆ ನಮ್ಮ ಅಜ್ಜ ಅವರು ಮನೆಯಲ್ಲಿ ನುಡಿಸ್ತಿದ್ರಂತೆ. ಅದು ನನಗೆ ಅವರಿಂದ ನಂಗೆ ಬಂದಿರ್ಬೋದು. ಅದು ಅಲ್ಲಿಂದ ನನಗೇನು ಅಂದರೆ ಈಗ ಹಾರ್ಮೋನಿಯಮ್ಮು ಸೌಂಡ್ ಕೇಳಿದರೆ ಅದನ್ನು ಬಾರಿಸೋದು, ತಬಲಾ ಕೇಳಿದರೆ ಅದನ್ನು ಕಲಿಬೇಕು ಅಂತ. ಆದರೆ ಕಲೀಲಿಕ್ಕೆ ನನಗೆ ಬೇಕಾದಷ್ಟು ಅವಕಾಶಗಳಿದ್ದರೂ ನನಗೆ ಆ ರೂಟ್ ಸಿಗಲಿಲ್ಲ. ಗುರುಗಳನ್ನು ಹುಡ್ಕೊಂತ ಹೋದರೂ ಗುರುಗಳು ಸಿಗಲಿಲ್ಲ. ಕೈಯಲ್ಲಿದ್ದರೂ ನಮಗೆ ಗುರುಗಳ ಹತ್ರ ನಾವು ಹೋಗೋಕ್ಕಾಗಲಿಲ್ಲ. ಒಟ್ಟು ಆ ಥರ ನಮಗೆ ಸ್ವಲ್ಪ ಇದಾಯ್ತದು. ಆದರೆ ನಾನು ಕೇಳಿದ ಮಟ್ಟಿಗೆ ಒಂದು ರಾಗವನ್ನು ಕಲಿಬೇಕಾದರೆ ಗುರುಗಳು ಹೇಳಿಕೊಡ್ತಾರೆ, ಆಮೇಲೆ ನಾವು ಕಲಿಯೋದು. ಆಗ ಅದು ಏನು ರಾಗ, ತಾಳ, ಭಾವ ಇದರಲ್ಲಿ ತುಂಬ ಇದೆ. ಅದರಲ್ಲಿ ಅದೆಲ್ಲವೂ ನಿಮ್ಮಲ್ಲಿ ಹೇಗೆ ಮೇಳೈಸಿತ್ತು ಒಟ್ಟಿಗೆ? ಅದು ಏನಂದರೆ ನಾನು ರಾಗಗಳ ಬಗ್ಗೆ ನನಗೆ ಹೆಚ್ಚಿಗೆ ಐಡಿಯಾ ಇಲ್ಲ. ನಾನು ಹಾಡಿನ ಬೇಸ್ ಮೇಲೆ ನಾನು ಆ ರಾಗಗಳನ್ನು ತೆಗಿತೀನಿ. ಈಗ ಒಂದು ಭೀಮ್ ಪಲಾಸ್ ಅಂತ ಒಂದು ರಾಗ ಇದೆ. ಆಮೇಲೆ ಶಿವರಂಜಿನಿ ಅಂತ ರಾಗ ಇದೆ. ಆಮೇಲೆ ಹಂಸಧ್ವನಿ ಅಂತ ಇದೆ. ಆಮೇಲೆ ಭೂಪಾಲಿ ಅಂತ ಇದೆ. ಇವೆಲ್ಲ ರಾಗಗಳನ್ನು ನನಗೆ ಈಗ ಇತ್ತಿತ್ತಲಾಗೆ ಹೆಚ್ಚು ಕಡಿಮೆ ನನಗೆ ಅದು ಟಚ್ ಆಗಿದ್ದು ಬರೀ 7-8 ವರ್ಷದಿಂದ ಈ ಕಡೆಗೆ. ಸ್ಯಾಕ್ಸೋಫೋನ್ ಕಲ್ತ ಮೇಲೆ ನನಗೆ ಅದ್ರ ಬಗ್ಗೆ ಗೊತ್ತಾಯ್ತು ಏನು ಮಾಡಬೇಕು ಅನ್ನೋದು. ಅದಕ್ಕೂ ಗುರುಗಳಿಲ್ಲ ನನಗೆ. ಆಮೇಲೆ ಅದೇನಾಯಿತು ಅಂದರೆ ನಾನು ಆ ಹಾಡಿನ ಬೇಸ್ ಮೇಲೆ ನಾನು ರಾಗಗಳನ್ನು ಕಂಡು ಹಿಡ್ಕೊಂತ ಬಂದೆ. ಅದೇನಪ್ಪ ಅಂದರೆ ಈ ಒಂಥರ ಈಗ ಪಿಳ್ಳಂಗೋವಿಯ ಚಲುವ ಕೃಷ್ಣನ ಅಂತ ಒಂದು ಹಾಡಿದೆ, ಅದು ಭೂಪರಾಗದಲ್ಲಿದೆ. ಅದನ್ನು ನಾನು ನೋಟೇಷನ್ ಮಾಡ್ಕೊತ ನಮ್ಮ ಗುರುಗಳು ಅಂತಂದರೆ ನಮ್ಮ ಫ್ರೆಂಡು ಅಂತ ಇಟ್ಕೊಡ್ರಿ, ಗುರುಗಳು ಅಂತಲೇ ಇರಲಿ, ಅವ್ರ ಹತ್ರ ನಾವು ಕೇಳೋದು ಇದು ಯಾವ ರಾಗದಲ್ಲಿದೆ ಅಂತ. ಆವಾಗ ಅದನ್ನು ನೋಟ್ ಮಾಡ್ಕೊಳೋದು. ಆ ಹಾಡು ಆ ಇದರಲ್ಲಿ ರಾಗದಲ್ಲಿ ಯಾವ್ಯಾವ ಹಾಡುಗಳಿದ್ದಾವೆ ಅದನ್ನು ಒಂದು ಲಿಸ್ಟ್ ಮಾಡೋದು. ಆ ಥರ ಮಾಡಿ 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 ನಾನೇನು ಮಾಡಿದೆ, ಆಮೇಲೆ ನಮ್ಮ ಗುರುಗಳು ಯಾರು ಕದ್ರಿ ಗೋಪಾಲನಾಥ್ ಅವರು,
ಅವ್ರ ಹತ್ರ ಕಲ್ತಿಲ್ಲ ಅಂದರೂ ಅವರ ಕ್ಯಾಸೆಟ್ಗಳನ್ನು ಕೇಳಿ ನಾನು ಏಕಲವ್ಯನ ಥರ ನಾನು ಕಲ್ತಿರೋದು. ಅವ್ರದ್ದು ಹಾಡು ಹಾಕಿ ದಿನಾನು ಬೆಳಗಿಂದ ಸಾಯಂಕಾಲ ತನಕ ನಾನು ಹೆಚ್ಚು ಕಡಿಮೆ 1 ಡೇಗೆ 10 ತಾಸು ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆ ಹಾಡು ಸಂಪೂರ್ಣ ಬರೋ ತನಕನೂ ಬಿಡ್ತಾ ಇರಲಿಲ್ಲ ಅದನ್ನು. 1 ಡೇ ಮಾಡ್ತಿದ್ನೋ 10 ದಿವಸ ಮಾಡ್ತಿದ್ನೋ ಗೊತ್ತಿರಲಿಲ್ಲ ನನಗೆ. ಒಟ್ಟು ಆ ಹಾಡು ಸಂಪೂರ್ಣ ಆಗಬೇಕು. ಅದು ಹೆಂಗೆ ಅಂದರೆ ಕ್ಯಾಸೆಟ್ ಹಾಕಿ ನಾನು ಅದ್ರ ಜೊತೆಗೆ ಪ್ಲೇ ಮಾಡಿದರೆ ನುಡಿಸಿದ್ರೆ ಅದರಲ್ಲಿ ಬರ್ತಾ ಇದೆಯೋ ನನ್ನದ್ರಿಂದ ಪ್ಲೇ ಆಗ್ತಾ ಇದೆಯೋ ಗೊತ್ತಾಗ್ಬಾರ್ದು ಯಾರಿಗೂ. ನನಗೂ ಅದು ಆ ಎಫೆಕ್ಟಿವ್ ಬರಬೇಕದು. ಅಲ್ಲಿ ತನಕ ನಾನು ಮಾಡ್ತಾಯಿದ್ದೆ ಅದನ್ನು. ನಿಮ್ಮನ್ನು ಈಗ ನಾನು ಕೇಳಿದಾಗ ನನಗೆ ಅನ್ನಿಸ್ತಾ ಇದೆ, ಈ ನೇಚರ್ ಅಂತಾರಲ್ಲ, ಈ ಪ್ರಪಂಚದಿಂದ, ಪಂಚಭೂತಗಳಿಂದ ಆದಂಥ ಪ್ರಪಂಚದಿಂದ ಯಾರು ಏನು ಬೇಕಾದರೂ ಕಲಿಬೋದು ಉತ್ಸಾಹ ಇದ್ದರೆ. ಆ ಉತ್ಸಾಹ ನಿಮ್ಮನ್ನು ಸಂಗೀತದಲ್ಲಿ ಆ ಲೆವೆಲ್ನವರೆಗೆ ಕರ್ಕೊಂಡು ಹೋಗಿದೆ. ಆದರೆ ನಿಮ್ಮನ್ನು ಈ ಕಬ್ಬಿಣದ ಕೆಲಸಗಡೆ ಹೇಳಿತು ಪ್ರಪಂಚ? ಅದು ನಾನು ಹೆಚ್ಚು ಕಡಿಮೆ ಅದು ಅಷ್ಟೇ. ನನಗೆ ಶಾಲೆ ದಿನಗಳಲ್ಲಿ ಇಲ್ಲಿ ಕುಲುಮೆ ಕೆಲಸ ಮಾಡೋರು, ಆಮೇಲೆ ಬಡಿಗೆ ಕೆತ್ತನೆ ಮಾಡೋರು, ಅವ್ರ ಮನೆಗೆ ಜಾಸ್ತಿ ಹೋಗ್ತಾ ಇದ್ದೆ ನಾನು. ಅಂದರೆ ನನಗೆ ಅದ್ರ ಮೇಲೆ ಒಲವು ಜಾಸ್ತಿ. ಎಲ್ಲರೂ ಏನು ಮಾಡ್ತಾಯಿದ್ರು, ಮನೆಗೆ ಬಂದ ಕೂಡಲೇ ಬುಕ್ಕು ಪೆನ್ನು ಹಿಡ್ಕೊಂಡು ಇದನ್ನು ಮಾಡೋದು, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದು ಮಾಡ್ತಾಯಿದ್ದೆ. ನಾನು ಅದನ್ನು ಮಾಡ್ತಾ ಇರಲಿಲ್ಲ. ರಜಾ ಇತ್ತು ಇದಿತ್ತು ಅಂದರೆ ನಾನು ಸೀದಾ ಅವ್ರ ಮನೆಗೆ ಹೋಗ್ತಾಯಿದ್ದೆ. ಅವರು ನಂಗೆ ಏನೋ ಒಂದು ಕೆಲಸ ಕೊಡೋರು, ನಾನು ಇಂಟ್ರೆಸ್ಟಿಂದ ಮಾಡ್ತಿದ್ದೆ. ಅವರಿಗೂ ಒಬ್ಬರು ಬೇಕಾಗಿತ್ತು. ಆದರೆ ನಾನು ಅವ್ರು ಬೇಕಾಗಲಿ ಅಂತ ನಾವು ನನಗೆ ಬೇಕು ಅಂತ ನಾನು ಹೋಗ್ತಾಯಿದ್ದೆ. ಆ ಥರ ನನಗೆ ಸ್ವಲ್ಪ ಅದು ಆಸಕ್ತಿ ಬಂತು. ನಾನು ಫಸ್ಟು ಮಾಡಿದ್ದೆ ಕುಲುಮೆ ಕೆಲಸದಿಂದ ಸ್ಟಾರ್ಟ್ ಮಾಡಿರೋದು. ಮನೆಯಲ್ಲೇ ಮಾಡಿ ಆಮೇಲೆ ನಾನು ವರ್ಕ್ಶಾಪನ್ನು ತೆಗೆದಿರೋದು, ಸ್ವಂತ ಕಲ್ತಿರೋದು. ಇದು ಹೇಳ್ತಾ ಇದೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ. ಈ 3 ಶಕ್ತಿಗಳನ್ನು ದೇವರು ನಿಮಗೆ ದಯಪಾಲಿಸಿದ್ದಾರೆ. ಅದರಿಂದಾಗಿ ನೀವು ಕಬ್ಬಿಣದ ಕೆಲಸವನ್ನು ಆ ಇಚ್ಛಾಶಕ್ತಿಯಿಂದ ಜ್ಞಾನವನ್ನು ಪಡ್ಕೊಂಡು ಅದನ್ನು ಕ್ರಿಯೆಗೆ ತಂದಿರಿ. ತುಂಬ ಸಂತೋಷ. ನಿಮ್ಮ ವ್ಯಕ್ತಿತ್ವ ನನಗೆ ಅನ್ನಿಸ್ತದೆ, ಈ ಪಂಚಭೂತಗಳಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಇದೆ. ಆ ಎಲ್ಲವನ್ನು ಕೂಡ ನಿಮಗೆ ಗ್ರಹಿಸಿ ಅದರಿಂದ ಕೆಲವು ಕ್ರಿಯೆಗಳನ್ನು ಮಾಡುವಂತಹ ವಿಶೇಷ ಗುಣಗಳಿದೆ. ಅದರಿಂದ ಸಂಗೀತ ಆಯಿತು, ಕಬ್ಬಿಣದಂತಹ ಇಂಡಸ್ಟ್ರಿಯಲ್ ರಿಲೇಟೆಡ್ ಕೆಲಸಗಳು ಆಯಿತು. ಆದರೆ ಪ್ರಾಣಿಗಳ ಬಗ್ಗೆ ನಿಮಗೆ ಹೇಗೆ ಉತ್ಸಾಹ ಬಂತು? ಅದು ಅಷ್ಟೇ. ನಾನು ಮೊದಲಿಂದ ನಾನು ಸ್ಕೂಲಿಗೆ ಹೋಗ್ಬೇಕಾಗಿರೋದ್ರಿಂದನೂ ನನಗೆ ಪ್ರಾಣಿಗಳು ಅಂದರೆ ನಾನು ಹುಟ್ಟಿದಾಗಿಂದನೂ ನನ್ನ ಇದು ಒಂದು ಇದದು ಅಲ್ಲಿಂದನೇ ನನಗೆ ಸ್ಟಾರ್ಟ್ ಆಗಿರೋದು. ಅದು ಮನೆಯಲ್ಲಿ ಮುಂಚೆ ಅಳಿಲು ಸಾಕಿದ್ದೆ, ಗಿಳಿ ಸಾಕಿದ್ದೆ, ನವಿಲು, ಕೋಳಿ, ಬಾತುಕೋಳಿ, ಪಾರಿವಾಳ, ಗಿಳಿ, ಮತ್ತು ಮೊಲಗಳು, ಕೋಳಿ, ಮಂಗ, ನಾಯಿ, ಆಮೇಲೆ ಜಿಂಕೆ ಎಲ್ಲದನ್ನು ಸಾಕಿದ್ದೆ ಮನೆಯಲ್ಲಿ. ನಾನು ಮಿನಿ ಝೂ ಅಂತ ಮಾಡಿದ್ದೆ. ಅದು ನಂಗೆ ಪ್ರಾಣಿಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಒಲವು ಇರುತ್ತದೆ. ಸರಿ, ನೀವು ಪ್ರಾಣಿ ಸಾಕ್ತಾ ಇರುವಾಗ ಮನೆಯಲ್ಲಿ ಉಳಿದವರಿಗೆ ತೊಂದರೆ ಆಗ್ತದಲ್ಲ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಆಗ್ತಾ ಇತ್ತು. ಆದರೂ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೆ. ಅವ್ರ ಹತ್ರ ಬೈಸ್ಕೊತಾ ಇದ್ದೆ, ಅವರು ಬೈತಾ ಇದ್ರು. ನಾವು ಅದರಲ್ಲಿ ಸ್ವಲ್ಪ ತಲೆ ತೆಗೆಸ್ಕೊಂಡು ಹೋಗಿ ಅವ್ರ ಹತ್ರ ಬೈಸ್ಕೊಂಡ್ರು ಅಡ್ಡಿ ಇಲ್ಲ, ಅದನ್ನು ಮಾಡಲೇಬೇಕು ಅಂತ ಹಠದಿಂದ ಮಾಡಿರೋದು. ಇನ್ನು ನೀವು ರಾತ್ರಿ ಮಲ್ಕೊಂಡಾಗ ಇಷ್ಟೆಲ್ಲ ಪ್ರಾಣಿಗಳಿದ್ದರೆ ಅದು ಒಂದಕ್ಕೊಂದು ಕಚ್ಚಾಡ್ತವೆ, ಅಥವಾ ಅದಕ್ಕೆ ಏನಾದರೂ ಅನಾರೋಗ್ಯ ಆಗುತ್ತೆ. ಈ ಥರದಾಗ ಯಾರು ನೋಡ್ತಾ ಇದ್ರು, ಮನೆಯವರು ನೀವಾ? ಇಲ್ಲ, ನಾನೇ ನೋಡ್ತಾ ಇದ್ದೆ. ಆದರೆ ಹೆಚ್ಚಿಂದ ಅಂಥದ್ದು ನಮಗೆ ಇವತ್ತಿನವರೆಗೂ ಏನೂ ಬಂದಿಲ್ಲ. ಅದು ಸಣ್ಣ ಪುಟ್ಟ ಏನಾರ ಔಷಧೋಪಚಾರ ಇದ್ದರೆ ನಾವೇ ಮಾಡ್ತಾಯಿದ್ವಿ. ನಿಮ್ಮ ಹವ್ಯಾಸಗಳಲ್ಲಿ ಈಗ 3 ಹೇಳಿದ್ರಿ. ಇಷ್ಟಂತ ನಾನು ತಿಳ್ಕೊಂಡಿದ್ದೀನಿ ಯಾವುದು ಇಲ್ಲ ಅಂತ. ಇದ್ದರೆ ಏನಾದರೂ ಊಟದ ಬಗ್ಗೆ, ಏನಾದರೂ ಆಹಾರದ ಬಗ್ಗೆ ಇದೆ. ನಾನು ಈಗ 15 ವರ್ಷದ ಹಿಂದೆ ಒಂದು ಫುಡ್ ಕ್ಯಾಂಟೀನ್ ಅಂತ ಮಾಡಿದ್ದೆ. ಅದು ನಮ್ಮ ಜಾಗದಲ್ಲೇ, ಅದು ಓಡಾಡೋದಲ್ಲ, ಸ್ಟಿಲ್ ಆಗಿರೋದು ಒಂದು ರೂಮ್ನಲ್ಲಿ ಮಾಡಿದ್ದೆ. ಅದರಲ್ಲಿ ನಾನು ಮುಂಚಿಂದಾನು ಸ್ವಲ್ಪ ಅಡುಗೆ ಬಗ್ಗೆ ನನಗೆ ಇಂಟ್ರೆಸ್ಟು. ಮನೆಯಲ್ಲೇ ನಾನೇ ಉಪ್ಪಿಟ್ಟು ಮಾಡ್ಕೊಳೋದು, ನಾನೇ ಅವಲಕ್ಕಿ ಮಾಡ್ಕೊಳೋದು, ನಾನೇ ಮಂಡಕ್ಕಿ ಮಾಡೋದು, ನಾನೇ ಬೋಂಡ ಮಾಡೋದು, ಈ ಥರ ಎಲ್ಲ ಮಾಡಿ ನನಗೆ ಅದರಿಂದ ಏನು ಮಾಡಬೇಕು, ಒಂದು ಹೋಟ್ಲು ಮಾಡಬೇಕು ಅಂತ ಅನ್ನಿಸ್ತು. ನಮ್ಮ ವರ್ಕ್ಶಾಪ್ ಹತ್ರ ಯಾವುದೂ ಹೋಟ್ಲೇ ಇರಲಿಲ್ಲ. ನಾನೇನು ಮಾಡಿದೆ, ಅಲ್ಲೊಂದು ಸ್ವಲ್ಪ ಒಂದು ಹೋಟ್ಲು ಮಾಡಿ ಯಾರಿಗಾರ ಬೇರೆಯವರಿಗೆ ಬಾಡಿಗೆ ಕೊಡೋಣ ಅದನ್ನು ಅಂಥೇಳಿ ನಾನು ಅದನ್ನು ರೆಡಿ ಮಾಡಿ ಎಲ್ಲ ಸೆಟ್ ರೆಡಿ ಮಾಡಿ ನಾನು ಅದನ್ನು ಏನು ಮಾಡಿದೆ, ಫಸ್ಟಿಗೆ ನಾನೇ ನಡೆಸ್ಬೇಕಲ್ಲ ಅದನ್ನು ನಾನೇನು ಮಾಡಿದೆ, ಎಲ್ಲ ಥರದ್ದು ತಿಂಡಿಗಳನ್ನು ಮುಂಚೆನೇ ಮನೆಯಲ್ಲಿ ಮಾಡ್ತಾಯಿದ್ದೆ ನಾನು.
ಚೈನೀಸ್ ಐಟಮ್ ಏನೇನಿದಾವೆ ಎಲ್ಲದನ್ನು ಮಾಡ್ತೇನೆ. ಬೋಂಡಾ ಸ್ಪೆಷಲಿಸ್ಟು, ಮಿರ್ಚಿ, ಮಂಡಕ್ಕಿ, ನೀವು ಯಾವ ಥರ ಮಂಡಕ್ಕಿ ಬೇಕಾದ್ರೂ ಮಾಡ್ತೇನೆ, ಯಾವ ಥರ ಬೋಂಡಾ ಬೇಕಾದ್ರೂ ಮಾಡ್ತೇನೆ, ಸ್ಪೆಷಲ್ ಬೋಂಡಾ ಬೇಕಾದ್ರೂ ಮಾಡಿಕೊಡ್ತೇನೆ. ತುಂಬ ಸಂತೋಷ. ನಿಮ್ಮ ಬೋಂಡ ಅಂತ ಹೇಳೋ ಬಾಯಲ್ಲಿ ನೀರು ಬರುತ್ತೆ. ನಾವು ಬೆಂಗಳೂರಿಂದ ಒಂದಷ್ಟು ಜನ ನೆಕ್ಸ್ಟ್ ಟೈಮ್ ಇಲ್ಲೇ ಬರುವಾಗ ನಿಮ್ಮಲ್ಲಿ ಬರ್ತೇವೆ, ನಮಗೆ ಬೋಂಡ ತಿನ್ನಿಸಿ. ತುಂಬ ಧನ್ಯವಾದಗಳು. ಇವಾಗ ನೀವು ಹಾವಿನ ಬಗ್ಗೆ ಹೇಳಿದ್ದೀರಾ. ಸಾಮಾನ್ಯ ಜನರಿಗೆ ಹಾವು ಕಂಡ ತಕ್ಷಣ ಓಡಿ ಹೋಗ್ತಾರೆ, ಯಾಕಂದರೆ ಅದರಲ್ಲಿ ವಿಷ ಇದೆ. ಅದು ಹತ್ತಿರ ಹೋದರೆ ಅದು ಬುಸು ಕುಟ್ಟುತ್ತೆ. ಈಗ ನಿಮ್ಮ ವಿಷಯ ಬಂದಾಗ ನೀವು ಎಲ್ಲಾದರೂ ಹಾವುಗಳನ್ನು ಕಂಡರೆ ಅದಕ್ಕೆ ರಕ್ಷಣೆ ಕೊಡ್ತೀರಿ, ಮನೆಯವರಿಗೂ ರಕ್ಷಣೆ ಕೊಡ್ತೀರಿ ಅಂತ ಹೇಳಿ. ನಿಮಗೆ ಫಸ್ಟ್ ಟೈಮ್ ಹಾವಿನ ಬಗ್ಗೆ ಹೇಗೆ ಪ್ರೀತಿ ಹುಟ್ಟಿತು, ಅದನ್ನು ಹೇಗೆ ನೀವು ನಿಮ್ಮ ಆ ಒಂದು ಕಲೆ ಉಂಟಲ್ಲ ಅದರ ಹತ್ತಿರ ಹೋಗಿ ಅದನ್ನು ಹಿಡ್ಕೊಂಡು ಆಮೇಲೆ ಅದನ್ನು ಮುದ್ದು ಮಾಡಿ ಅದನ್ನು ಚೀಲದ ಒಳಗೆ ಹಾಕಿ ತಗೊಂಡು ಹೋಗ್ತಾ ಇದ್ದೀರಿ, ಒಂದು ಎಕ್ಸ್ಪ್ಲೇನ್ ಮಾಡ್ತೀರಾ ಅದರ ಬಗ್ಗೆ? ಮುಂಚೆ ವೀಕ್ಷಕರಿಗಾಗಿ ನೀವು ಎಕ್ಸ್ಪ್ಲೇನ್ ಮಾಡಿ. ಮುಂಚೆ ನಮಗೆ ಏನಾಗ್ತಾ ಇತ್ತು ಅಂದರೆ, ಊರಲ್ಲಿ ಹಾವುಗಳು ಬರ್ತಾಯಿದ್ವು, ಎಲ್ಲರೂ ಅವಾಗ ಕೋಲ್ ತಗೊಂಡು ಹೊಡೆಯೋರು. ನಾನು ಸಹ ಅದು ಮಾಡಿದ್ದೇನೆ. ಒಂದು ಸಾರಿ ಏನಾಯಿತು ಅಂದರೆ, ನನಗೆ ಅದು ಏನೋ ಒಂಥರ ಎಫೆಕ್ಟಿವ್ ಆಯಿತು ಅದು. ಅದರಿಂದ ಇನ್ನು ಈ ಹಾವನ್ನು ಹೊಡಿಬಾರ್ದು ಅಂತ ಮನೆಯಲ್ಲಿ ಮಲಗಿದ್ದಾಗ ನನ್ನ ಮೈ ಮೇಲೆ ಬಿದ್ದು ನಾಗರಮೆ ದೊಡ್ಡ ಸೈಜಿಂದು, ಅದನ್ನು ಏನು ಮಾಡಿದೆ, ತಗೊಂಡು ಬಂದು ಹೊರಗಡೆ ಅದನ್ನು ಆಟಾಡಿಸಿ ಅದನ್ನು ಹೊಡೆದ ಮೇಲೆ ನನಗೆ ಅವತ್ತು ಸ್ವಲ್ಪ ಏನೋ ಒಂಥರ ಇದಾದಂಗೆ ಆಯ್ತು ನನಗೆ, ಇನ್ನು ಹಾವು ಹೊಡಿಬಾರ್ದು ಅಂತ. ಅದು ಹೆಚ್ಚು ಕಡಿಮೆ ಈಗ 30 ವರ್ಷದ ಹಿಂದೆ ನಾನು ಹೇಳ್ತಾ ಇರೋದು. ಅವಾಗಿಂದ ನಾನು ಏನು ಮಾಡಿದೆ, ಅದನ್ನು ರಕ್ಷಣೆ ಮಾಡಬೇಕಲ್ಲ. ಅದಕ್ಕೆ ನನಗಂತೂ ಇದು ಹಾವು ಹಿಡಿಬೇಕು, ಇದನ್ನು ಅವನು ಉಳಿಸ್ಬೇಕು ಅಂತ ಒಂದು ಮನಸ್ಸಿನಲ್ಲಿತ್ತು. ಆದರೆ ಅಲ್ಲಿ ತನಕ ನಾನು ಹಾವುಗಳನ್ನು ಹೊಡಿತಾ ಇದ್ದೆ. ಅದರ ಮೇಲ್ಗಡೆಗೆ ನಾನು ಹಾವುಗಳನ್ನು ಹೊಡೆಯೋದು ಬಿಟ್ಟೆ. ಸುಮಾರು ಹೆಚ್ಚು ಕಡಿಮೆ 3,000 to 4,000 ಹಾವುಗಳನ್ನು ನಾನು ಡೈಲಿ 3, 4, 5, 10 ಈ ಥರ ಹಾವುಗಳನ್ನು ಎಲ್ಲರೂ ಕರೆಯೋಕ್ಕೆ ಊರಲ್ಲಿ ಎಲ್ಲರೂ ಹೇಳ್ತಾಯಿದ್ರು. ಅಲ್ಲಿ ಯಾರು ಫೋನ್ ಮಾಡ್ತಾಯಿದ್ರು ಅವ್ರ ಹತ್ರ ಹೋಗಿ ನಾನು 25 ಕಿಲೋಮೀಟ್ರು 30 ಕಿಲೋಮೀಟ್ರು ಅದಕ್ಕೆ ಅವರೇಜ್ ಅಂತ ಇಲ್ಲ, ದಿನಕ್ಕೆ 4-5 ಅಂತೂ ಮಿನಿಮಮ್ ಹಿಡಿತಾನೆ ಇದ್ದೆ ನಾನು. ಅದನ್ನು ರಕ್ಷಣೆ ಮಾಡಬೇಕು ಅಂತ ನಾನೇನು ಮಾಡಿದೆ, ನ್ಯಾಷನಲ್ ಜಿಯೋಗ್ರಫಿ ಚಾನಲಲ್ಲಿ ಒಂದಿಷ್ಟು ಚಾನಲ್ಗಳು ಬರ್ತಾಯಿದ್ವು. ಅದರಲ್ಲಿ ನ್ಯಾಷನಲ್ ಜಿಯೋಗ್ರಫಿ, ಡಿಸ್ಕವರಿ, ಎನಿಮಲ್ ಪ್ಲಾನೆಟ್ ಅದರಲ್ಲಿ ನೋಡಿ ಅಂದರೆ ಮುಂಚಿಂದನೂ ನನಗೆ ಅದ್ರ ಬಗ್ಗೆ ಏನು ಹೆದರಿಕೆ ಇರಲಿಲ್ಲ. ಹೆದರಿದ್ರೆ ಅದನ್ನೇನು ಮಾಡಲಿಕ್ಕಾಗಲ್ಲ. ನಾನು ಅದನ್ನು ಅಲ್ಲಿ ತನಕ ಕೈಯಲ್ಲೇ ಹಿಡಿತಾ ಇದ್ದೆ ನಾನು, ಹಾಗಾಗಿ ಅದ್ರ ಬಗ್ಗೆ ಏನು ಹೆದರಿಕೆ ಇಲ್ಲ ನನಗೆ. ಆಮೇಲೆ ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ, ಇನ್ನು ಅದನ್ನು ಈಗ ಹೊಡೆಯೋದಾದರೆ ನನಗೇನೋ ಒಂದು ಕೋಲ್ ಸಾಕು, ಹಿಡಿದು ಬಿಡಬೇಕು ಅಂದರೆ ನಾನು ಸೇಫ್ಟಿ ಬೇಕಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಅದರಲ್ಲಿ ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ಇನ್ಸ್ಟ್ರೂಮೆಂಟು ಅವಾಗ 30 ವರ್ಷದ ಹಿಂದೆ ನಾನು ನೋಡಿದ್ದೆ. ಅದನ್ನು ನಾನೇ ನನ್ನ ವರ್ಕ್ಶಾಪ್ನಲ್ಲಿ ರೆಡಿ ಮಾಡ್ಕೊಂಡು ಅದನ್ನು ಹಿಡಿದು ಯಾವ ಥರ ಬಿಡಬೇಕು, ಅದು ಬರೀ ಸುಮ್ಮನೆ ಜಸ್ಟ್ ಒಂದು 2 ಸೆಕೆಂಡಿನ ಕ್ಲಿಪ್ ಇತ್ತದು. ಯಾಕಂದರೆ ಪೂರ್ಣ ಪ್ರಮಾಣದ್ದು ಪ್ಲೇಯರ್ ಇರಲಿಲ್ಲ. ಅದು ಸ್ನೇಕ್ ಕ್ಯಾಚಿಂಗ್ ಸ್ಟಿಕ್ ಅಂತ ಅದನ್ನು ಒಂದು ಐಡಿಯಾ ಮಾಡಿ ಅದನ್ನು ನಾನೇ ಸ್ವಂತ ರೆಡಿ ಮಾಡ್ಕೊಂಡು ಅದನ್ನು ಹಾವುಗಳನ್ನು ಹಿಡಿದು ಮುಂಚೆ ಕೈಯಲ್ಲೇ ಹಿಡಿತಿದ್ನಲ್ಲ, ನನಗೇನು ಅದರಲ್ಲಿ ಹೆದರಿಕೆ ಆಗಲಿಲ್ಲ ನನಗೆ. ಆಮೇಲೆ ಅದನ್ನು ಹ್ಯಾಂಡ್ಲಿಂಗ್ ಮಾಡಿ ಅದನ್ನು ತಗೊಂಡು ಹೋಗಿ ಒಂದು ಬಾಕ್ಸ್ನಲ್ಲಿ ಅದನ್ನು ಹಾಕಿ ಒಯ್ದು ಬಿಡ್ತಾ ಇದ್ದೆ. ಅಲ್ಲಿಂದ ನಂದು ಹಾವು ಹಿಡಿಯೋ ಜರ್ನಿ ಸ್ಟಾರ್ಟ್ ಆಯಿತು. ನಿಮಗೆ ಒಂದು ಸಾರಿನೂ ಹಾವು ಅಟ್ಯಾಕ್ ಮಾಡಲಿಕ್ಕೆ ಬಂದಿಲ್ವಾ? ಒಂದು ಸರಿ ನನಗೆ ಹಾವು ಕಡಿದು ನಾನು ಕೋಮಾ ಸ್ಟೇಜಿಗೆ ಹೋಗಿ, ಆಮೇಲೆ ಅಲ್ಲಿಂದ ನಾನು ಮನೆಯವರೆಲ್ಲ ಸ್ವಲ್ಪ ಬೇಡ ಬಿಟ್ಬಿಡು ಅಂತ ಅಂದರು. ಅವತ್ತು ನನಗೂ ಸ್ವಲ್ಪ ಇದಾಯಿತು. ಏನು ಅಂದರೆ, ನಾನು ಉಳ್ಕೋಬೇಕು, ಎಲ್ಲರೂ ಉಳಿಬೇಕು. ಆದರೆ ಈಗ ಹೆಂಗೆ ಅಂದರೆ ಅದೊಂಥರ ಡ್ರಗ್ ಚಟ ಇದ್ದಂಗೆ ಅದು. ಹಾವು ಹಿಡಿಯೋದು ಬಿಡೋದು, ಹೆಂಡೆ ಕುಡಿಯೋದು ಬಿಡೋದು, ಸಿಗರೇಟ್ ಸೇಯೋದು ಬಿಡೋದು ಅಂದ್ರೆ ಸುಲಭದ ಕೆಲಸ ಅಲ್ಲ ಅದು. ಇದು ಅದೇ ಥರನೇ. ಆದರೆ ಅದನ್ನು ಗಟ್ಟಿ ಮನಸ್ಸು ಮಾಡೋದಂದ್ರೆ ಯಾವ ಥರ ಅಂದರೆ, ಅದನ್ನ ಹೇಳಿದ್ನಲ್ಲ, ಮನುಷ್ಯನಿಗೆ ಒಂದು ಛಲ ಇರಬೇಕು ಅಂತ. ಅದರಲ್ಲೂ ಅದನ್ನೇ ಮಾಡಿದೆ, ಬೇಡ ಅಂತ ಬಿಟ್ಟೆ. ಒಂದು 10 ವರ್ಷ ಬಿಟ್ಟಿದ್ದೆ, ಮತ್ತೆ ನಾನು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೆ. ಆದರೆ ಮೊನ್ನೆ 1 ವರ್ಷದಿಂದ ನಾನು ಸಂಪೂರ್ಣ ಈಗ ಹೋಗ್ತಾ ಇಲ್ಲ ನಾನು. ಜನ ಹೇಳ್ತಾರೆ ಕುದುರೆಗಳನ್ನು ಜನರಲ್ಲಿ ಸಾಕೋದು ಮಹಾರಾಜರ ಕಾಲದಲ್ಲಿ ಅದಕ್ಕೆಲ್ಲ, ಬಟ್ ನಿಮ್ಮ 5ನೇ ಹವ್ಯಾಸ ಈ ಕುದುರೆಗಳನ್ನು ಸಾಕೋದು ಅಂತ ಇದೆ. ಅದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಾ? ಕುದುರೆನ ನಾನು ಸ್ಕೂಲ್ನಲ್ಲೇ ನಾನು ತಗೊಂಡೋಗಿ ಕಿಟಕಿಯಲ್ಲಿ ಕಟ್ಕೊತಿದ್ದೆ. ನಾನು ಫಸ್ಟಿಂದನೂ ನಾನು ಹುಟ್ಟದಾಗಿಂದನೂ ಅದು ಒಂದು ಇರೋದು ನಂದು ಹೌದು.
ಅವಾಗೇ 3 ಕುದುರೆ ಇದ್ವು ನನ್ನ ಹತ್ರ, ಈಗ 40 ವರ್ಷದ ಹಿಂದೆ. ಆಮೇಲೆ ಅಲ್ಲಿಂದ ನನಗೆ ಇವತ್ತಿನವರೆಗೂ ಕುದುರೆ ಹವ್ಯಾಸ ಇದೆ. ಈಗೂ ನನ್ನ ಹತ್ರ ಕುದುರೆ ಇದೆ. ಈಗ ನಡು ಮಧ್ಯೆ ಸ್ವಲ್ಪ ಗ್ಯಾಪ್ ಆಗಿ ಆ ಥರ ಆಗಿ ಈಗ ಮತ್ತೆ ಮೊನ್ನೆ ಒಂದು ಕುದುರೆ ತಂದಿದ್ದೇನೆ, 2 ಲಕ್ಷ ಕೊಟ್ಟು ತಂದೇನೆ. ಡೈಲಿ 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ರೈಡ್ ಮಾಡ್ತೇನೆ ಅದನ್ನು, ಬೆಳಗ್ಗೆ ಅಥವಾ ಸಾಯಂಕಾಲ, ಇಲ್ಲ 2 ಟೈಮು. ಆಮೇಲೆ ನನ್ನ ಮಗಳಿಗೂ ಅದನ್ನು ಕಲಿಸಿದ್ದೇನೆ ರೈಡಿಂಗು, ಅವಳು ರೈಡಿಂಗ್ ಮಾಡ್ತಾಳೆ. ಇದೊಂದು ಅದ್ಭುತವೇ. ನಿಮ್ಮಲ್ಲಿರುವಂಥ ಹವ್ಯಾಸಗಳು ನಮ್ಮಲ್ಲಿ ಯಾರಲ್ಲೂ ಇಲ್ಲಪ್ಪ, ಅಷ್ಟೆಲ್ಲ. ಇಷ್ಟೇ ಅಂತ ಅನ್ನಿಸ್ತದೆ, ಇನ್ನೂ ಇದೆಯಾ? ಇದೆ ಅಂದರೆ ಯಾವ ಥರ ಅಂದರೆ, ಅದು ನನ್ನ ಸ್ವಂತ ಹವ್ಯಾಸ. ಅದು ಏನು ಅಂದರೆ ಮಣ್ಣಿನ ಆಕೃತಿಗಳು ಮತ್ತು ಕಬ್ಬಿಣದ ಆಕೃತಿಗಳು. ಆಕೃತಿ ಅಂದರೆ ಇದೆ ಅಂತೇನಿಲ್ಲ, ನನಗೇನು ತೋಚುತ್ತೋ ಅದನ್ನು ನಾನು ರೆಡಿ ಮಾಡ್ತೇನೆ. ನನ್ನ ಮನೆಯಲ್ಲಿ ಎಲ್ಲದೂ ಇದೆ. ಈಗ ಅದನ್ನು ಸ್ವಂತನೇ ಕಲ್ತಿರೋದು. ಈಗ ಒಂದು ರ್ಯಾಪಿಡ್ ರೌಂಡ್, ನೀವು ಚಟ್ ಅಂತ ಆನ್ಸರ್ ಕೊಡಬೇಕು ಅಥವಾ ಪಟ್ ಅಂತ ಆನ್ಸರ್ ಕೊಡಬೇಕು. ನೀವು ಕರಾಡ ಬ್ರಾಹ್ಮಣರ? ಹೌದು. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಮ್ಮ ಮನೆಯಲ್ಲಿ ನನ್ನ ಮನೆಯವರು, ನನ್ನ ಮಕ್ಕಳು 2 ಇದ್ದಾರೆ, ನಾನು 4 ಜನ ಇದೆ. ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ನಿಮಗೂ ನಿಮ್ಮ ಫ್ಯಾಮಿಲಿಯವರಿಗೂ ಯಾವ ವಿಷಯದ ಮೇಲೆ ಜಗಳ ಆಗುತ್ತೆ? ಇದೇ ಥರ ಅಲ್ಲ, ಗಂಡ ಹೆಂಡತಿ ಜಗಳ ಯಾವುದಕ್ಕಾರು ವಿಚಾರ ಬಂದೇ ಬರುತ್ತೆ. ಅದು ಹೆಂಗೆ ಬರುತ್ತೆ ಹೇಳಲಿಕ್ಕೆ ಬರಲ್ಲ. ನಿಮ್ಮ ಶ್ರೀಮತಿಯವರಲ್ಲಿ ನಿಮಗೆ ಲೈಕ್ ಆದ ಒಂದು ಒಳ್ಳೆ ಗುಣ ಯಾವುದು? ಅವರಿಗೂ ಪ್ರಾಣಿಗಳಂದ್ರೆ ಇಷ್ಟ, ನಮ್ಮ ಜೊತೆ ಕೈಗೂಡಿಸ್ತಾರೆ. ಸರಿ. ನೀವು ಜೀವನಕ್ಕಾಗಿ ಬದುಕುವುದೋ ಬದುಕಿಗಾಗಿ ಜೀವನವ? ನಾವು ಜೀವನಕ್ಕಾಗಿ ಬದುಕಲ್ಲ, ಬದುಕಿಗಾಗಿ ಜೀವನ ಮಾಡ್ತೇವೆ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಅದು ಏನಂದರೆ, ನಾವು ದುಡ್ಡಿಗಾಗಿ ಜೀವನ ಮಾಡಿದರೆ ಅದು ಯಾರಾದರೂ ಯಾರ ಥರಿಂದಾದರೂ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ನಾನು ಇವತ್ತಿನವರೆಗೂ ಅದನ್ನು ಮಾಡಿಲ್ಲ. ದುಡ್ಡಿನ ಹಿಂದೆ ನಾನು ಬಿದ್ದವಲ್ಲ. ದುಡ್ಡು ನನ್ನ ಹಿಂದೆ ಅದು ತಾನಾಗೇ ಬರ್ತಾ ಇದೆ. ಅದು ನಾನು ಯಾವತ್ತೂ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಸಂಗೀತದಿಂದ ನಾನು ಮುಂಚೆ ನೋಡಿ ಏನಾಗಿದೆ ಅಂದರೆ, ಮಂಗಗಳನ್ನು ಸುಮ್ಮನೆ ನಾನು ಊರಲ್ಲೇ ಹಿಡಿದು ಬಿಡ್ತಾಯಿದ್ದೆ. ಅದರಿಂದ ನಾನು ಇನ್ಕಮ್ ತಗೊಂಡೆ. ಎಲ್ಲ ಕಡೆಗೂ ನನಗೆ ದಾವಣಗೆರೆ, ಭದ್ರಾವತಿ, ಆಮೇಲೆ ಶಿವಮೊಗ್ಗ, ಹುಬ್ಬಳ್ಳಿ, ಶಿರ್ಸಿ, ಎಲ್ಲ ಕಡೆಗೂ ನನಗೆ ಹೊಸನಗರ, ಎಲ್ಲ ಕಡೆಯಿಂದ ನನಗೆ ಕಾಲ್ಗಳು ಬರುತ್ತೆ. ನಾನು ಅಲ್ಲಿಂದ ಅದೇನು ಮಾಡಿದೆ, ಹಿಡಿಯೋದು ಅವರೇ ಬಿಟ್ಟು ಬರೋದು, ನಾವು ಬಿಡಲ್ಲ. ಅವರಿಗೆಲ್ಲ ಒಂದು ಬಾಕ್ಸ್ನಲ್ಲಿ ಕೇಜ್ನಲ್ಲಿ ಹಾಕಿ ಅವ್ರಿಗೆ ಕೊಡೋದು, ಅವ್ರು ಬಿಡೋದು. ಅದು ಬಿಸ್ನೆಸ್ ಆಗಿ ಮಾರ್ಪಡ್ತದೆ. ಹಾವಿಂದ ಆ ಥರ ಇಲ್ಲ. ಹಾವಿಂದ ಏನು ಮಾಡ್ತಾಯಿದ್ದೆ ಅಂದರೆ, ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಂಡು, ದುಡ್ಡಿಗಾಗಿ ಅದನ್ನು ಮಾಡಿಲ್ಲ. ನನ್ನ ಒಂದು ಸೇವೆ ಅಂತ ಮಾಡೀನಿ. ಅದೇ ನಾನು ಇವತ್ತು ನಿಮ್ಮೆದುರಿಗೆ ನಿಂತ್ಕೊಂಡು ಮಾತಾಡಲಿಕ್ಕೆ ಕಾರಣ. ಶರದ್ ಪರ್ಡಿಕರ್ ಅವರೇ, ಇಷ್ಟು ಹೊತ್ತು ನಮ್ಮ ಕರಾಡ ವಿಷಯಕ್ಕಾಗಿ ನೀವು ತುಂಬ ನಿಮ್ಮ ಸಾಧನೆಗಳನ್ನು ಹಂಚಿದ್ದೀರಿ. ನಮ್ಮ ಕರಾಡ ಬ್ರಾಹ್ಮಣರಲ್ಲಿ ಒಂದು ವಿಶೇಷ ವ್ಯಕ್ತಿತ್ವ ನಿಮ್ಮದು, ಅದಕ್ಕೆ ಸಂಶಯನೇ ಇಲ್ಲ. ಈ 15,000ಕ್ಕಿಂತ ಮಿಕ್ಕಿ ಕರಾಡ ಬ್ರಾಹ್ಮಣರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ಏನಿದರ ಹೆಸರು? ಕುದುರೆ ರಾಜ. ಮಗಳು ಕೂಡ ಕುದುರೆ ಓಡಿಸ್ತಾಳ?